ಈಗ ಫ್ಲೋ ಸೈಟೋಮೆಟ್ರಿನಲ್ಲಿ ಹೇಗೆ ಅಂದರೆ 50,000ದಿಂದ 1,00,000 ತನಕ ಸೆಲ್ಸ್ ನಾವು ಕೌಂಟ್ ಮಾಡಿ ಪ್ರತಿ ಒಂದು ಸೆಲ್ ಮೇಲೆ ಲೇಸರ್ ಬೀಮ್ ಬಿದ್ದು ಅದೇನು ರಿಫ್ಲೆಕ್ಟ್ ಆಗುತ್ತಲ್ಲ ಆ ಸೆಲ್ ಹೋಗಿ ಒಂದೊಂದೇ ಡಾಟ್ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದು ಕಾಣಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆ್ಯಂಟಿಬಾಡೀಸ್ ಹಾಕಬೇಕು. ಈಗ ಯಾವ ಸೆಲ್ ಟೈಪ್, ಮೈಲಾಯ್ಡೋ, ಲಿಂಫಾಯ್ಡೋ, ಯಾವ ಸೆಲ್ ಟೈಪ್ ನಾವು ಕಂಡುಹಿಡಿಬೇಕು ಅದೆಲ್ಲ ಆ್ಯಂಟಿಬಾಡೀಸ್ ನಾವು ಮೊದಲೇ ಆ ಸ್ಯಾಂಪಲಿಗೆ ಹಾಕಿಬಿಟ್ಟು ರನ್ ಮಾಡ್ತೀವಿ. ಆವಾಗ ಬೇರೆ ಬೇರೆ ಆ್ಯಂಟಿಜನ್ಸ್ ಇರುವಂಥ ಸೆಲ್ಸು ಬೇರೆ ಬೇರೆ ಕಡೆ ಆ ಸ್ಕ್ರೀನ್ ಮೇಲೆ ನಮಗೆ ಕಾಣುತ್ತೆ. ಅದನ್ನು ನೋಡಿಬಿಟ್ಟು ಯಾವುದು ಪಾಸಿಟಿವ್ ಇದೆ, ಯಾವುದು ನೆಗೆಟಿವ್ ಇದೆ, ಪೂರ್ತಿ ಎಲ್ಲ ಆ್ಯಂಟಿಬಾಡೀಸ್ ನಮ್ಮ ಹತ್ರ 30 ಆ್ಯಂಟಿಬಾಡೀಸ್ ಇದೆ. ಸೊ ಅಷ್ಟು ಆ್ಯಂಟಿಬಾಡೀಸ್ ನೋಡಿ ನಾವು ಅದಕ್ಕೆ ಒಂದು ಫೈನಲ್ ಡಯಾಗ್ನೋಸಿಸ್ ಅಂತ ಕೊಡ್ತೀವಿ. ಇದಕ್ಕೆಲ್ಲ ನಮ್ಮ ಹತ್ರ ಗೈಡ್ಲೈನ್ಸೇ ಇರುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು ಗೈಡ್ಲೈನ್ಸ್, ಲೇಟೆಸ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿಬಿಟ್ಟು ಒಂದು ಡಯಾಗ್ನೋಸಿಸ್ ಅಂತ ಹೇಳ್ತೀವಿ.